ಇದ್ರೆ ಯಾವುದು ಹೇಳ್ತೀಯಾ? ಒಮ್ಮೆ ಬಾಯಿ ತೆರೆತೀಯಾ? ಎನಲು ಬೇಡಳು ಗಳನೆ ಜನನಿ ಜನಗನ ಅರಿಯೇ ಅರಿಯೇ ನಾನರಿಯೇ ಎನಲು ಬೇಡಳು ಕಳನೆ ಜನನಿ ಜನಕರ ಅರಿಯೇ ಅರಿಯೇ ಧರೆಯಲು ತೊಳಲು ದಿಗೆನು ಎರಲು ಬೀಳ್ದಳುಗಳನೆ ಜನನಿ ಜನಕರದರಿ ತನು ಜನರೆಯನು ತೊಳಲು ದಿಗೆನು ಜನ್ಮ ಭೂಮಿಗಳಿಲ್ಲ ನಾನಿರದ ಕಡೆಯಿಲ್ಲ ಜನ್ಮ ಭೂಮಿಗಳಿಲ್ಲ ನಾನಿರದ ಕಡೆಯಿಲ್ಲ ತನುಜ ಮೋಗಿನಿಯನುತ ಕರೆವರಿನಾದ ಮೋಗಿನಿ ಮೋಗಿನಿಯನುತ ಕರೆವರಿನಾದ ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯಾ? ಹೌದು. ನನ್ನ ಪರಿಚಯ ಹೇಳಲು ಮುಜುಗರವೇ ಆಗುತ್ತಾ ಇದೆ. ಮುಜುಗರವೇ? ಯಾಕೆ ಅಂತ ಕೇಳು. ಯಾಕೆ? ನನಗೆ ತಂದೆ ತಾಯಿ ಯಾರೆಂಬುದು ತಿಳಿಯದಾಗಿದ್ದೇನೆ. ಅಂದರೆ ನಾನು ಅನಾಥೆ. ಓಹೋ, ಹಾಗೆ. ತಂದೆ ತಾಯಿಯೇ ಇಲ್ಲ ಅಂತಲ್ಲ, ನಿನಗೆ ಗೊತ್ತಿಲ್ಲ ಯಾರೆಂಬುದು. ಅದು ಒಳ್ಳೆಯದೇ ಆಯ್ತು. ಈ ಹೆಣ್ಣು ಮಕ್ಕಳಿಗೆ ಪ್ರಾಯ ಬಂತು, ಆಗ ತಂದೆಯೂ ಇರಬಾರ್ದು, ತಾಯಿಯೂ ಇರಬಾರ್ದು, ಮಾವನೂ ಇರಬಾರ್ದು, ಹೇಳುವವರು ಕೇಳುವವರು ಯಾರೂ ಇರಬಾರ್ದು. ಇಲ್ಲದಿದ್ರೆ ಪ್ರಾಯಕ್ಕೆ ಬಂದಂತಹ ಹುಡುಗಿ ಒಮ್ಮೆ ಮನೆಯಿಂದ ಆಚೆ ಹೋಗ್ಲೋ ಬಂದ ಕ್ಷಣಕ್ಕೆ 108 ಪ್ರಶ್ನೆಗಳು. ಎಲ್ಲಿ ಹೋದೆ, ಯಾಕೆ ಹೋದೆ, ಯಾರ ಜೊತೆ ಹೋದೆ, ಯಾಕಿಷ್ಟು ವಿಳಂಬ, ಏನು ಏನು ತಲೆ ತಿನ್ನುತ್ತಾರೆ. ಇದಕ್ಕೆ ಯಾವ ತೊಂದರೆಯೂ ನಿನಗಿಲ್ವಲ್ಲ. ಅಯ್ಯ, ಹಾಗೆ ಅಂತ ಕೇಳುವವರು ಯಾರು ಇಲ್ಲ ಅಂತ ತಿಳಿದುಕೊಳ್ಳಬೇಡ. ಇದ್ದಾರೆ. ಊರಿನವರೆಲ್ಲರೂ ನನ್ನವರೇ. ಇವತ್ತು ಅವರ ಮನೆಯಲ್ಲಾದರೆ ನಾಳೆ ಇನ್ನೊಬ್ಬರ ಮನೆಯಲ್ಲಿ. ಹಾಗೆ ಊರಿನವರೆಲ್ಲ ನನ್ನ ಬಂಧು ಮಿತ್ರರಾಗಿದ್ದಾರೆ. ಹಾಗಾದ್ರೆ ಒಟ್ಟಿನಲ್ಲಿ 10 ಸಮಸ್ತರ ಬಾಪ್ತು ಇದು. ನೀನು ಏನ್ ತಿಳಿದುಕೊಳ್ಳುತ್ತಿ ಹಾಗೆ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಊರು ಹೋದದ್ದೆಲ್ಲ ಊರೇ, ನಮ್ಮವರೇ ಅಲ್ಲ. ಹಾಗಾದ್ರೆ ಹೆಸರು ಜನರು ಕರೆಯುವಂತದ್ದೇ ಹೆಸರು. ನಿನಗೆ ನಿನ್ನದ್ದು ಅಂತ ಇಲ್ಲ, ಜನರು ಕರೆದದ್ದು. ಯಾರು ಏನು ಕರೆಯುತ್ತಾರೆ? ಕೆಲವರೆಲ್ಲ ನನ್ನನ್ನು ಚಂಡಿ ಎಂದು ಕರೆಯುತ್ತಾರೆ. ಚಂಡಿ? ಅವರು ಹಾಗೆ ಹೇಳಿದವರನ್ನು ನನಗೆ ತೋರಿಸು. ಅವರ ನಾಲಿಗೆಯನ್ನು ಹೊರಗೆ ಎಳೆದು ಅದನ್ನು ಕತ್ತಿಯಿಂದ ಸೀಳಿ ಅದಕ್ಕೆ ಉಪ್ಪು ಖಾರ ಹಾಕಿ ನಾನು ಅವರಿಗೆ. ಒಂದೇ ಹೆಸರಲ್ಲಯ್ಯ, ಮತ್ತೆ ಇನ್ನೂ ಕೆಲವು ಹೆಸರಿದೆ. ಏನು? ಇನ್ನೊಂದು ಹೆಸರು ಕಾಳಿ ಎಂಬುದು. ಕಾಳಿ? ಅವರ ಅಜ್ಜಿ ಕಾಳಿ, ಅವರ ಅಜ್ಜಿ 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 ಕಾಳಿ. ಒಂದು ಒಳ್ಳೆ ಹುಡುಗಿಗೆ ಯಾವ ಹೆಸರಿಡಬೇಕು ಎನ್ನುವ ಜ್ಞಾನವೇ. ಮತ್ತೆ ಪ್ರಪಂಚದಲ್ಲಿ ಕೆಲವರು ಹಾಗೆ ಸುಂದರಿ ಅಂತ ಹೆಸರಿಡುವುದು. ಒಂದು ಕಣ್ಣು ಪೂರ್ವಕ್ಕಾದ್ರೆ ಮತ್ತೊಂದು ಕಣ್ಣು ಪಶ್ಚಿಮಕ್ಕೆ. ಸುಂದರಿ ಅವಳು. ಬೇರೆ ಹೆಚ್ಚಿನವರು ಕರೆಯುವಂತ ಹೆಸರು ಇದೆ. ಏನದು? ಏನು ಅಂತ ಕೇಳ್ತೀಯ? ಏನು? ಮೋಹಿನಿ ಎಂಬುದು. ಅದು ಹೆಸರಂದ್ರೆ
ನಿನ್ನ ರೂಪಕ್ಕೊಪ್ಪುವಂತಹ ಹೆಸರು. ಮೋಹಿನಿ, ನೀನು ನನಗೂ ಅಲ್ಲ, ಆ ಹೆಸರು ನನಗೂ ಆಗಬಹುದು ಅಂತ. ಅಲ್ಲ, ಇಷ್ಟೆಲ್ಲ ವಿಚಾರವನ್ನು ಮಾಡುತ್ತೀಯಲ್ಲ, ನೀನ್ ಯಾರಯ್ಯ? ನಾನು ಯಾರು ಅಂತ ಹೇಳಕ್ಕಾಗಲ್ಲ. ಬಾಲೆ ಗುಣ ಬಾಲೆ ಶಶಿ ಬಾಲೆ ಮುಲೋಚನ ಕೃಪಾಲ ನಾದಿಗ ನರುಣ ದೈತ್ಯ ಶೀಲೆಯನ್ನು ಬರಿದಿ ಸೌಭಾಗ್ಯ ಭೋಗಗಳ ತಾಳುವ ತಾಳುವ ಎಲ್ಲದೆನಲು ನಗುತ್ತ ನಿನ್ನಲ್ಲಿ ಪರಿಚಯ ಬೆಳೆಸುವಂತಹ ನಾನು ಯಾರೆನ್ನುವುದು ಗೊತ್ತಾಗಲಿಲ್ವೇ? ಯಾರು? ಸಾಮಾನ್ಯನಲ್ಲ. ಮತ್ತೆ ಇದೋ ವರ್ತಮಾನ ಕಾಲದಲ್ಲಿ ಹಾ. ಧರೆ ಮೂರನ್ನು ಗೆದ್ದು ತ್ರಿಭುವನದಲ್ಲನಾಗಿ ಬೆರೆಯುತ್ತಿರುವಂತಹ ಅಂದರೆ ಅರುಣದಾನವನಿದ್ದೇನೆ. ಏಕವೀರಾದ್ರಿಪುರದ ರಸ. ಹಾಗೆಂತ ಈಗ ದಾನವನಾಗಿಯೇ ಉಳಿದಿಲ್ಲ, ಮತ್ತೆ ಅರುಣ ದೇವನೆನಿಸಿದ್ದೇನೆ. ಓಹೋ. ಓ ಶಶಿಪಾಲೆ, ದರ್ಪಣ ಕಪೋಲೆ, ಹೇ, ನಿನ್ನನ್ನು ಕಂಡ ಮೇಲೆ ನಿನ್ನನ್ನು ವರಿಸಬೇಕು ಎನ್ನುವಂತಹ ಅಪೇಕ್ಷೆ ನನಗಾಗಿದೆ. ನೀನು ಹೇಗೂ ಅನಾಥಳು, ಅನಾಥ ರಕ್ಷಕ ನಾನಿದ್ದೇನೆ. ನಿನಗೆ ರಕ್ಷಣೆಯನ್ನು ನಾನು ಒದಗಿಸುತ್ತೇನೆ, ನನ್ನನ್ನು ವರಿಸು. ನೀನು ನನ್ನನ್ನು ವರಿಸಿದೆ ಹೌದಾದರೆ ಇದೋ ಅರುಣದೇವ, ನಿನಗೂ ಒಮ್ಮೆ ದೇವಿಯಾಗುವ ಅವಕಾಶ ಉಂಟು. ಬಾ, ನನ್ನನ್ನು ವರಿಸು. ನುಡಿಯ ಗೆದ್ದಾಗೆ ಮೋಗಿನಿಯು ಬಿಳಿದರು ನಿನ್ನ ಒಡೆಯ ಜುಂಬಕ್ಕೆ ದಾರವನು ಬಡದಿಯರುಳ ಕಂಡು ದುಡುಗಿಗೆ ಮಾಡುತ್ತೆ ನಡೆದ ನರ್ತಕನ ಪಟ್ಟಣಕ್ಕೆ ಮೋಗಿನಿ. ಅಯ್ಯ ಅರುಣ ದೈತ್ಯ, ನಿನ್ನನ್ನು ಮದುವೆ ಮಾಡಲು ನನಗೇನು ಅಭ್ಯಂತರವೇನೂ ಇಲ್ಲ. ಅಭ್ಯಂತರ ಇಲ್ಲ. ಆದರೆ ಬಾ, ಈಗಲೇ ಒಂದು ಸುತ್ತು ಕೈ ಕೈ ಹಿಡಿದುಕೊಂಡು ಈ ನಂದಿನಿ ತೀರದಲ್ಲಿ ಉದ್ದಕ್ಕೆ ಹೋಗಿ ಮತ್ತೆ ಆಚೆ ಬದಿಗೆ ಹೋಗಿ ಅಡ್ಡಕ್ಕೆ ಬಂದು ಹೀಗೆ ತಿರುಗಾಡುವ. ಬಾ ಬಾ. ಹುಡುಗರ ವಿಚಾರವೇ ಅದು. ಹಾ. ಯಾರಾದ್ರೂ ಸಿಕ್ಕಿದ್ರು ಅಂತಾದ್ರೆ ಕೈ ಕೈ ಹಿಡ್ಕೊಂಡು ಹೋಗುದು, ಕಡೆಗೆ ಬಿಟ್ಟು ಹೋಗುದು ಅಷ್ಟೇ. ಅಲ್ಲ, ಮತ್ತೇನು ಸಂದೇಹ ನಿನಗೆ? ರಾಮಾನುರೇಣ ನಾಭಯಂ ನಾಲಸ ಎನ್ನುತ್ತಾರೆ. ಕಾಮ ಎನ್ನುವುದು ಸಿಕ್ಕಿದ್ರು ಅಂತಾದ್ರೆ ಲಜ್ಜೆ ಇರುವುದಿಲ್ಲ, ಭಯವೇ ಇರುವುದಿಲ್ಲ. ಇರಬಾರ್ದು, ಇದ್ರೆ ಅದು ಕಾಮ ಆಗುವುದಿಲ್ಲ. ಅದಕ್ಕೆ ಅರ್ಥ ಅದು ಹಾಗೆ ಅರ್ಥ ಮಾಡಬೇಕು. ಅದು ಕಾಮ ಮಾತ್ರ ಆಗಿರುವುದು. ಹಾಗೆ ಈ ಹಿಂದೆ ನಿನ್ನನ್ನು ಮದುವೆ ಆಗಬೇಕು ಅಂತ ನೀನೀಗ ಹಳೆ ಕತೆಗೆ ಹೋಗಿದ್ದೇನೆ. ಯಾವ ಕಾಲ? ಶುಂಭಾಖ್ಯನ ಕಾಲ. ಆ ಕಾಲದಲ್ಲಿ ಅವ ಒಂದು ಹುಡುಗಿಯ ಮೇಲೆ ಕೈ ಮಾಡಿ ಓಡಿ ಹೋಗಿದ್ದನಂತೆ. ಆತನ ಸೇನಾನಿಯಾಗಿ ಅರುಣಾಸುರ ಎಂಬುವನಿದ್ದನಂತೆ. ಆತ ನೀನೆಯೋ? ಆತ ನಾನೇಯೋ? ಹೌದು. ಹಾಗಂತ ಆತನೇ ಆಗಿ ಉಳಿದಿಲ್ಲ. ಆ ಓಡಿದ ಅರುಣ ಇನ್ನು ಅರುಣದೇವನಾಗಿದ್ದಾನೆ. ನೀವೆಲ್ಲರೂ ಚಂಡಿಕೆಗೆ ಹೆದರಿ ಓಡಿದವರಲ್ಲವೇ? ಒಂದು ಮಾತಿದೆ, ಒಂದು ವೇಳೆ ಆ ಚಂಡಿಕೆ ನಿನ್ನ ಮುಂದೆ ಬಂದನು ಅಂತಾದ್ರೆ ಏನು ಮಾಡುತ್ತೀಯ? ಅಂದು ನನ್ನ ದೊರೆ ಶುಂಭಾಖ್ಯನನ್ನು ಕೊಂದಂತಹ ಆ ತರುಣಿ ಮತ್ತೆ ಬಂದರೆ ಇಡುವೇನೆ. ಮದುವೆಯ ಮಾಡಿಕೊಂಡಪೆ ನನ್ನನ್ನು ಮದುವೆಯಾಗು ಎನ್ನುವುದಾಗಿ ಕೇಳುವೆ. ಒಂದು ವೇಳೆ ದುಡುಕಿನಿಂದ ಸಿಡುಕಿನಿಂದ ವ್ಯವಹರಿಸುವುದಾದರೆ ಕೈಯಲ್ಲಿ ಹಿಡಿದಂತಹ ಕೈದುವಿನಿಂದ ಅವಳ ಕತ್ತನ್ನು ಕತ್ತರಿಸುವೆ, ಸಂಹರಿಸುವೆ. ಅರುಣ ದೈತ್ಯ, ಕಿವಿಗೊಟ್ಟು ಕೇಳು. ಏನು? ನೀನು ಹುಡುಕುತ್ತಿರುವಂತ ಚಂಡಿಕೆ ಈ ದುರುಳಿಯನು ಶಿರಬರಿಯ ದುಡಿಯುವುದನ್ನು ಮೋಸವಾಯಿತು. ದೊರಕುವಳೆ ನಮ್ಮ ಮಾಯಕ ಬಾದಡಿಂದಿವಳು. ದೊರೆಯು ಶುಂಭಾಸುರನ ಋಣವನ್ನು ಪರಿಹರಿಸಲಿನ್ನೆಂದು ಸಾಧ್ಯವೋ? ಪರಮ ಸಂಕಟವಾಯಿತೆನುತ ಅರುಣಾಕ್ಕಿ ಚಿಂತಿದಲು. ಹರ 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 ಹರ.
ನನ್ನೆದುರು ಕಾಣಿಸಿಕೊಂಡಂತಹ ಹುಡುಗಿ ಕದಂಬವರದ ಕಾಮಿನಿ ಎನ್ನುವುದನ್ನು ನಾನು ಅರಿಯದೇ ಹೋದೆನಲ್ಲ. ಯಾವ ಅವಕಾಶಕ್ಕಾಗಿ ಕಾಯುತ್ತಿದ್ದೇನೋ ನನ್ನ ದೊರೆ ಶುಂಭಾಚ್ಯನಿಗೆ ರಕ್ತ ತರ್ಪಣವನ್ನು ನೀಡಬೇಕು, ಅನ್ನದ ಋಣವನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಹೆಬ್ಬಯಕೆ ತಾನಾಗಿ ಒದಗಿ ಬಂದಿತ್ತು. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದೆ ಹೋಯಿತಲ್ಲ, ನಾನಾಗಿ ಕೈ ತಪ್ಪ ಬಿಟ್ಟೆನಲ್ಲ. ಹರ ಹರ ಕಂಡೆ ನಿಂದು ಆಕೆ ಸೌಂದರ್ಯ ನಿಧಿ ಸೋಮಧರಣಿ ತೇಜೋಪಮೆ ಕಂಡೆ ನಿಂದು ಅಮ್ಮ ಅಮ್ಮ ಏನೇ ಮಾಲಿನಿ, ಒಂದು ಅದ್ಭುತವನ್ನು ಕಂಡು ಬರುತ್ತಾ ಇದ್ದೇನಮ್ಮ. ಅದ್ಭುತವನ್ನು. ಅದ್ಭುತವೇ? ಹೌದಮ್ಮ. ಎಲ್ಲಿ? ನಮ್ಮ ನಂದನವನದಲ್ಲಿ. ನಮ್ಮ ನಂದನವನದಲ್ಲಿ ಅದ್ಭುತವೇ? ಹೌದಮ್ಮ. ಏನೇ ಅದು? ಕೋಟಿ ಸೂರ್ಯದಿಂದ ತೇಜೋಮಾನವಾಗಿ ಕಂಗೊಳಿಸುತ್ತಿರುವ ಓರ್ವಾಕೆಯ ಸುಂದರ ತರುಣಿಯನ್ನು ನೋಡಿಕೊಂಡು ಬರ್ತಾ ಇದ್ದೇನಮ್ಮ.
ಇದರಲ್ಲೇನೇ ಹೊಸತು? ಯಾಕಮ್ಮ? ಇದರಲ್ಲೇನು ಅದ್ಭುತ? ಯಾಕೆ? ನನಗೆ ತಿಳಿದ ವಿಚಾರವೇ ಇದು. ಹೌದೇ? ನನಗಂತೇನು ಮಂತ್ರಿವರಿಯರಿಂದ ವಿಚಾರವನ್ನು ತಿಳಿದಂತಹ ನನ್ನವರು ಆ ಹುಡುಗಿಯನ್ನು ಮದುವೆಯಾಗುವುದಕ್ಕಾಗಿ ನಂದನವನಕ್ಕೆ ಹೋಗಿದ್ದಾರೆ. ಓ, ಎಂತಹ ಅನರ್ಥವಾಯ್ತಮ್ಮ, ಎಂತಹ ಅನರ್ಥವಾಯ್ತು. ಇದರಲ್ಲಿ ಅನರ್ಥ ಏನು ಬಂತೆ? ನೀವು ಯಾಕೆ ತಡೆಯಲಿಲ್ಲಮ್ಮ? ಯಾರನ್ನು? ನಿಮ್ಮ ಗಂಡನನ್ನು. ಯಾಕೆ ತಡಿಬೇಕು? ಅವರು ಏನು ಏಕಪತ್ನಿ ವ್ರತಸ್ಥರೇ? ಎಷ್ಟು ಬೇಕಾದ್ರೂ ಮದುವೆ ಆಗಬಹುದಲ್ವೇ ಅವರು? ಅಮ್ಮ, ಆ, ಅಲ್ಲಿರುವುದು ಆ, ಓರ್ವಾಕೆ ಹೆಣ್ಣಲ್ಲವಮ್ಮ, ಮತ್ತೆ ಹೆಣ್ಣು ರೂಪದಿಂದ ಬಂದು ನೆಲೆಸಿದಂತಹ ಆ ಜಗನ್ಮಾತೆ ಜಗನ್ನಗನಿ. ನಿಮಗೆ ಹೇಗೆ ತಿಳಿದಿದೆ? ಅಮ್ಮ, ಹಾ, ಚಂಡ ಪ್ರಚಂಡರ ರುಂಡವನ್ನು ಚೆಂಡಾಡಿದ್ದನ್ನು ನಾನೇ ಕಂಡಾರೆ ಕಂಡಿದ್ದೇನಮ್ಮ. ನುಡಿದಳು ದೇವಿ ವಿಭ್ರಮೆ ಎಡಸಿದೆ ತವ ಮತಿಗೆ ಪೂಜಿಸಿಯು ತಡಿಗಳಾಶ್ರಯ ಪಡೆವ ರೂಪವ ಕಾಮಿಪುದೆ ಮರುಳೆ ಪೂಜಿಸಿ ಅಡಿಗಳಾಶ್ರಯ ಪಡೆವ ರೂಪವ ಕಾಮಿಪುದೆ ಮರುಳೆ ಕೆಡುವ ಕಾಲದ ಬುದ್ಧಿ ಕೆಡುವ ಕಾಲದ ಬುದ್ಧಿ ಬಂತು ಆ ಬೆಡಗಿ ಚಳಿಗೆ ಏನಲು ಮೌನಿ ನುಡಿದ ನುಡಿದಿಡವಾಯ್ತೆ ಎನ್ನುತ್ತ ಯಶೋಮತಿಯು ಮೌನಿಪ ನುಡಿದ ನುಡಿದಿಡವಾಯ್ತೆ ಹರಗರ ಹರಗರ ಮಾಲಿನಿ, ಎಂತಹ ನುಡಿಯನ್ನಾಡಿದೆ ನೀನು. ನಂದನವನದಲ್ಲಿರುವವಳು ಚಂಡಿಕೆ. ಹೌದಮ್ಮ, ಚಂಡಿಕೆಯೇ? ಹೌದು. ಅಯ್ಯೋ ಅಯ್ಯೋ, ನನ್ನವರ ಬುದ್ಧಿಗೆ ಯಾಕೆ ಈ ರೀತಿಯ ಮಂಕು ಬಡಿಯಿತು? ಹಿಂದಿರುವವಳು ಜಗನ್ಮಾತೆ ಎನ್ನುವಂತಹ ವಿಚಾರವನ್ನು ತಿಳಿದು ತಿಳಿದು ಅವಳನ್ನು ಕಾಮಿಸಿದನೆ. ಪೂಜಿಸಿ ಅರ್ಚಿಸಿ ಯಾರ ಕೃಪಕಟಾಕ್ಷವನ್ನು ಪಡೆಯಬೇಕಾಗಿತ್ತು ಅಂತಹ ರೂಪವನ್ನು ಕಾಮಿಸಿ ಪಡೆಯುವುದಕ್ಕೆ ಹೊರಟಂತ ನನ್ನ ಪತಿದೇವನ ಸ್ಥಿತಿ. ಅಯ್ಯೋ ಅಯ್ಯೋ ಅಯ್ಯೋ. ಹೌದು ಹೌದು ಮಾಲಿನಿ, ಅಂದು ಜಾಬಾಲಿ ಮಹರ್ಷಿಗಳು ಆಡಿದಂತಹ ಮಾತು ನಿಜವಾಯಿತಲ್ಲ, ನಿಜವಾಯಿತಲ್ಲ ಜಾಬಾಲಿಗಳ ಮಾತು. ನಿನ್ನ ಪತಿದೇವನನ್ನು ಶಿಕ್ಷಿಸುವುದಕ್ಕೆ ಜಗನ್ಮಾತೆಯೇ ಚಂಡಕೆ ಆಗಿ ಬರುತ್ತಾಳೆ. ಅಯ್ಯೋ ಶಿವನೇ, ನಾನೇನು ಮಾಡಲಿ? ಸತಿಯಾಗಿ ನನ್ನ ಪತಿಯನ್ನು ನಾನು ಹೇಗೆ ಇದಕ್ಕಿರುವುದು ಒಂದೇ ದಾರಿ, ಒಂದೇ ದಾರಿ ಮಾಲಿನಿ. ನನ್ನ ಪೂಜಾ ಮಂದಿರವನ್ನು ಸೇರುತ್ತೇನೆ, ಅಂಬಿಕೆಯ ಪದಗಳಿಗೆ ಎಡಗಿ ನನ್ನ ಮಾಂಗಲ್ಯವನ್ನು ಉಳಿಸುವಂತೆ ಬೇಡಿಕೊಳ್ಳುತ್ತೇನೆ. ಎದ್ದೇಳು. ಯಾರು ನೀನು? ನಾಳಿದ ಯಾರು ನಾಕ್ಯ ಮೂವರನೇ ನಾಲಿನೈ ಅರುಣಕ್ಕೆ ಭೂವರನೇ ಮೂರ್ಲೋಕದುಡಿಯನ್ನೇ ಆಲಿಸಿ ಅರುಣಕ್ಕೆ ಭೂವರನೇ ಮೂರ್ಲೋಕದುಡಿಯನ್ನೇ ಲಾಲಿಸಿ ಅರುಣಕ್ಕೆ ಭೂವರನೇ ಚಂಡ ಪ್ರಚಂಡ ಮಂತ್ರಿವರರು ಚಂಡ ಪ್ರಚಂಡ ಮಂತ್ರಿವರರು ಅಧಿಕಾರವರು ರುಂಡ ಲೋಕಮಯುಧರು ದಂಡಿ
என்னுடனே முள்கொண்டு பரலிக்கா திண்டைய கண்டதி ಅಲಿದಿ ಇರಕ್ಕೆ ಭುವರನೇ ಭೂಲೋಕದೊಡೆಯ ಭೂವರನೇ ಅಲಿದಿ ಇರಕ್ಕೆ ಭುವರನೇ ಯಾರು ನೀನು? ನಾನಾ ಆ, ನಾನು ಹೊಲೆಯ ಏಯ್! ಎಂತದ್ದು? ನಾನು ಹೊಲೆಯ ಬದಿಯಿಂದ ಬಂದವ. ಓ, ನಿನಗೆ ನಾಲಿಗೆ ಸರಿ ಮಗುಚಿದ್ದು ಇಲ್ಲ ಆದ್ರೆ ಬಿಟ್ಟು ಹೋಗ್ಬೋದಲ್ಲ. ಹೊಳೆಯ ಬದಿಯಿಂದ ಬಂದವ. ಹೌದೇನೋ ಪುಣ್ಯಾತ್ಮ? ಆ, ನಾನು ಅರಸ ಹೌದು. ಆ. ಹಾಗಂತ ಪ್ರಜೆಗಳೆಲ್ಲ ಹೊಳೆ ಬದಿಗೆ ಹೋಗಿ ಬಂದದ್ದನ್ನು ಲೆಕ್ಕ ಇಡುವುದಕ್ಕಿರುವವ ಅಂತ ಭಾವಿಸಿದ್ಯಾ? ಕೇಳ್ತವನೇ? ನಾನು ಹಾಗೆ ಎಲ್ಲ ಹೊಳೆ ಬದಿಗೆ ಹೋದದ್ದಲ್ಲ. ಮತ್ತೆ ಹೇಗೆ? ನಾನು ನಿಮ್ಮವರ ಒಟ್ಟಿಗೆ ಹೋದವ. ನಮ್ಮವರ ಒಟ್ಟಿಗೆ? ಹೌದು, ಯಾರು? ನಮ್ಮ ಚೆಂಡೆ ಮತ್ತು ಪರಚೆಂಡೆ ಬದಲಿಸಿದ್ದೇವೆ ನಾವು ಈಗ. ಹೇಗೆ? ಚೆಂಡೆ ಅಲ್ವಾ? ನಿಮ್ಮವರು ಮಂತ್ರಿಗಳು. ಓ ಹೋ ಹೋ, ಚಂಡ ಪ್ರಚಂಡ. ಅವರೊಟ್ಟಿಗೆ ನಾನು ಮಾಯಾವತಿಯನ್ನು ಹುಡುಕಿಕೊಂಡು ಹೋದವ. ನಿನಗೆ ಸಿಕ್ಕಿದಿಲ್ಲ? ಈಗ ಸಿಗಬೇಕಾದವರಿಗೆ ಸಿಗುವುದಿಲ್ಲ, ನಿನಗೆಲ್ಲಿಂದ ಸಿಗುವುದು? ನಂದಿನಿ ತೀರದ ಹತ್ತಿರ. ಓ, ಆ ಮಾಯಾವಿ ತರುಣಿಯನ್ನು ಹೌದು. ತರುವುದಕ್ಕಾಗಿ ಹೋದವರು. ಹೌದು ಹೌದು ಜೊತೆಯಾಗಿ ನೀನು ಹೋದಿಯಾ? ಹೌದು, ನಾನು ಹೋಗಿದ್ದೇನೆ. ಒಳ್ಳೇದಾಯ್ತು. ಹೌದು. ಎಲ್ಲಿ ಹೋದೆ? ಇವರ ಒಟ್ಟಿಗೆ ಆ ನಂದಿನಿ ತೀರದ ಆ ಜಲಕದ ಕಟ್ಟೆ ಉಂಟಲ್ಲ, ಏ? ಜಲಕದ ಕಟ್ಟೆ. ಎಂತದ್ದು ಜಳಕದ ಗಟ್ಟೆ? ಅಲ್ಲಿ ನಂದಿನಿ ತೀರ. ಕೆಲವರೆಲ್ಲ ಬಂದು ಸ್ನಾನ ಮಾಡ್ತಾರೆ ಅಲ್ಲಿ. ಹೌದೌದು. ಅಲ್ಲಿಗೆ ಹೋದದ್ದು. ಅಲ್ಲಿ ಅವಳು ಆ 13ನೇ ಕಲ್ಲಿನಲ್ಲಿ ಕುಳಿತು. ಓ, ನಿನಗೆ ಈಗ ಕಲ್ಲಿನ ಲೆಕ್ಕವನ್ನು ಸರಿ ಇಡ್ತೀಯಲ್ಲ? ಅಲ್ಲ, ಅವಳು ಕೂತದ್ದು ಆ ಕಲ್ಲಿನಲ್ಲಿ. ಕಲ್ಲಿನಲ್ಲಿ? ಹೌದೌದು. ಹೇಗೆ ಕೂತಿದ್ಲು? ಅವಳು ಕೂತಿದ್ಲು. ಆ. ಆಗ ನಮ್ಮ ಚೆಂಡೆ ಪರಚೆಂಡೆಯವರು ಆ. ಅವಳನ್ನು ಕರೆದ್ರು. ಕರೆದ್ರ? ಹೌದು. ಏನಂತ ಕರೆದ್ರು? ಅವರು ಕರೆದ್ರು. ಆ. ಓ ನಾರಿ, ಆ. ಓ ಪೂರಿ. ಏಯ್! ನಿನಗೆ ಹೆಚ್ಚಾಯ್ತಾ ತಿನ್ನದ್ದು? ಅವರು ಕರೆದದ್ದು. ಪೋರಿ. ಹಾಗೆ ಕರೆದು, ಬಾ ಆ. ಬಾ, ಆ. ನಮ್ಮ ಒಡೆಯನನ್ನು ಒರೆಸು. ಏಯ್! ಎಂತದ್ದು? ಅವರು ಕರೆದದ್ದು. ನನಗೇನಾದ್ರು ಚರ್ಮ ರೋಗ ಬಂದಿದ? ಅಲ್ಲ ಅಲ್ಲ, ಒರೆಸು. ಒರಿಸು. ಅಂತ ಹೇಳಿದ್ರು. ಹಾಗಾದ್ರೆ ಬಂದಿರ್ಬೇಕಲ್ಲ. ಎಲ್ಲಿ ಅವಳು? ಇಲ್ಲ ಇಲ್ಲ, ಅವಳು ಏನು ಹೇಳಿಲ್ಲ. ಆ. ಅದಕ್ಕೆ ಅದಕ್ಕೆ ನಾನು ಹೇಳಿದೆ. ಏನು ಹೇಳಿದೆ? ಓ ಚಂಡ ಪ್ರಚಂಡರೇ, ಆ. ನೀವು ಮಾತಾಡಿಸುವುದು ಬೇಡ, ಆ. ಅವಳನ್ನು ನಾನು ಮಾತನಾಡಿಸ್ತೇನೆ. ಹೌದಾ? ಆ. ನೋಡು, ಆ. ನೀನು ನನ್ನ ಅನ್ನ ತಿಂದದ್ದಕ್ಕೆ ಸಾಕು. ಅನ್ನ ತಿಂದದ್ದಕ್ಕೆ ನಾನು ಏನಾದ್ರೂ ಮಾಡಬೇಡವಾ? ಮಾಡ್ಲೇಬೇಕು. ಕೆಲವರು ಇಷ್ಟಿಷ್ಟು ತಿಂತಾರೆ, ಏನು ಮಾಡುದಿಲ್ಲ. ಆ. ಈಗ ತಿಂದಷ್ಟು ಮಾಡ್ಲಿಕ್ಕೆ ಆಗ್ತಾರ? ಅದಾಗುವುದು. ಇಲ್ಲ ಅಲ್ಲ. ಕೆಲವರು ಎಷ್ಟು ತಿಂತಾರೆ ಆ. ಅಷ್ಟು ತಿಂದು ಸಹ 2-3 ದಿವಸ ಮಾಡದೇ ಏನು ಅವಶ್ಯ ಆದ್ರೆ ನೀನು ಹಾಗಲ್ಲ. ಅಲ್ಲ. ಎಲ್ಲವರ ಹಾಗೆ ಸೋಮಾರಿ ಅಲ್ಲ. ಆ. ತಿಂದ ಅನ್ನಕ್ಕೆ ಸ್ವಲ್ಪವಾದರೂ ಮಾಡಬೇಕು. ಅಂತ ಹೇಳಿ ನಾನು ಅಲ್ಲಿಗೆ ಹೋದೆ. ಹೋಗಿ ಅವಳನ್ನು ಕರೆದೆ. ನೀನು ಕರೆದೆಯಾ? ಹೌದು. ಏನೆಂದು ಕರೆದೆ? ನಾನು ಓ ಸಿಂಗಾರಿ, ಅದು ಒಳ್ಳೆ. ಓ ಭಂಡಾರಿ. ನಿನಗೆ ಅಗತ್ಯ ಉಂಟು, ಕೂದಲು ಮುಖಕ್ಕೆ ಬೀಳುತ್ತದೆ. ಆ, ಹೋಗಿಯೇ ಬರಬೇಕಿತ್ತು ಅಲ್ಲಿಗೆ. ಎಲ್ಲಿಗೆ? ಭಂಡಾರಿ ಅಲ್ಲ ಆಹಾ. ಮತ್ತೆ? ಅವಳು ಬಹಳ ಚಂದ. ಬಂಗಾರಿ. ಹಾಗೆ ಕರೆದೆ. ಓ ಮಣಿಯಣನಿ. ಎಂತದ್ದು? ಯಾರ ಮಣಿಯು? ಅವಳದು ಕೂದಲು ಇಷ್ಟುದ್ದುಂಟು. ಫಣಿವೇಣಿ. ಹಾಗೆ ಕರೆದೆ. ಅದಾಗದಿದ್ರೆ ನಾಗವೇಣಿ ಅಂತ ಹೇಳ್ಬಹುದಲ್ಲ. ನಿನಗೆ ದೊಡ್ಡ ದೊಡ್ಡ ಶಬ್ದದ ಬಯಕೆ. ನಾಗವೇಣಿ, ನಾಗವೇಣಿ. ಮತ್ತೆ ಕರೆದೆ ನಾನು. ಏನು? ಓ ಸುಂದರನ ಅಂಗಿ. ಯಾಕೆ ಅವಳಿಗೆ ಬೇರೆ ಅಂಗಿ ಸಿಗಲಿಲ್ವಾ? ಹಾಗಲ್ಲ, ಅವಳ ಮುಖ ಬಹಳ ಚಂದ. ಸುಂದರಾಂಗಿ. ಹಾಗೆ ಕರೆದೆ. ಏನಕ್ಕೆ ಹೇಳಿಲ್ಲ ಅವಳು. ಮತ್ತೆ ಏನು ಕರೆದೆ? ಪುನಃ ಕರೆದೆ ನಾನು. ಓ ಕುಂದಾಪುರದ ಬದನೆ. ನಿನಗೆ ಈಗ ಗೊತ್ತಾಗಿದೆ ಬಹುಶಃ ಇಲ್ಲಿರುವವರು ಹೆಚ್ಚಿನವರು ಅಲ್ಲಿ ಕಡೆಯವರು. ಹಾಗೆಲ್ಲ ಮತ್ತೆ? ಹಾಗೆಲ್ಲ, ಅವಳ ಹಲ್ಲು ಮಲ್ಲಿಗೆ ಮೊಗ್ಗಿನಂತೆ. ಕುಂದ ಕುಟ್ಮಲರದನೆ. ಓ ಧರ್ಮಪ್ಪನ ತಪಲೆ. ನಿನ್ನ ಅಪ್ಪನ ತಪಲೆ.
ಹಾಗೆಲ್ಲ ಅವಳ ಮುಖ ಕನ್ನಡಿಯಾಗಿತ್ತು. ದರ್ಪಣ ಕಪೋಲೆ. ಓ ಕೊಕ್ಕ ಕೋಲ ಕಂಠೆ. ಎಂತದ್ದು ಕೊಕ್ಕ ಅವಳ ಕಂಠ ಬಹಳ ಕೋಕಿಲ ಕಂಠೆ. ಹಾಗೆ ಕರೆದೆ ನಾನು. ಇಷ್ಟೆಲ್ಲ ಕರೆಯುವಾಗ ನನ್ನ ಕ್ರಿಯೆಗೆ ಅವಳ ಉತ್ತರ ಕ್ರಿಯೆ ಇಲ್ಲ. ಪುಣ್ಯಾತ್ಮ, ಅವಳನ್ನು ಎಂದಿಯಾದರೂ ಚಂಡ ಪ್ರಚಂಡರು ವಧಿಸುತ್ತಿದ್ರೆ ಆಗ ಉತ್ತರ ಕ್ರಿಯೆ ಮಾಡಿಸಬಹುದಿತ್ತು. ಉತ್ತರಿಸುವ ಕ್ರಿಯೆಗೆ ಅವಳು ತೊಡಗಲಿಲ್ಲ. ಮತ್ತೇನು ಮಾಡಿದೆ? ಇಷ್ಟ ಆಗುವಾಗ ಚಂಡ ಪ್ರಚಂಡರಿಗೆ ಒಂದು ಸಿಟ್ಟು ಬಂತು. ಸಿಟ್ಟು ಬಂತು? ಹೌದು. ಅವರು ಸಿಟ್ಟು ಬಂದ್ರೆ ಜನವೇ ಅಲ್ಲ. ಮತ್ತೆ ಸಿಟ್ಟು ಬಂದು ಅವರು ಆ ಕೈಸಾಲೆಯ ಉಂಡೆ ಆಗಿ ಆದ್ರು. ಎಂತದ್ದು? ಅಲ್ಲಿ ಕೈಲಾಸದ ರುಂಡಮಾಲ. ಹೌದು. ಸಾಕ್ಷಾತ್ ಶಿವನಂತೆ ರುದ್ರ ರೂಪವನ್ನು ತಾಳಿದರೆ. ಹೌದಪ್ಪ. ತಾಳಿ ಅವರಿಗೊಂದು ಸಿಟ್ಟು ಬಂತು ಒಡೆಯ. ಹೋಗಿ ಆ ಹುಡುಗಿಯ ಕವರಿಗೆ. ಯಾವುದಕ್ಕೆ? ಅವಳ ಕವರಿಗೆ. ಬಹುಶಃ ಅವರು ಅಲ್ಲಿಂದಲೇ ಹೋಗಿರ್ಬೇಕು. ಅದು ಸಿಕ್ಕಿತಲ್ಲ ಅವರಿಗೆ, ಮತ್ತೆ ಯಾಕೆ ಇಲ್ಲಿ ಬರ್ತಾರೆ? ಕಬರಿಗೆ ಕೈ ಹಾಕಿದಾಗ ಕೈ ಹಾಕಿದ್ದೆ ತಡ. ಅವಳು ಚಂಡಿ. ನೋಡು, ಚಂಡ ಪ್ರಚಂಡರು ಹೋಗಿ ಕೈ ಹಾಕಿದ ಕ್ಷಣಕ್ಕೆ ಹುಡುಗಿ ಬಂಡೆಯಿಂದ ಜಾರಿ ನೀರಿಗೆ ಬಿದ್ದಿರಬೇಕು. ಮತ್ತೆ ಆಗುವುದಿಲ್ವಾ ಹಾಗೆ? ಹಾಗೆಲ್ಲ. ಮತ್ತೆ ಅವಳು ಸಿಟ್ಟಿನಲ್ಲಿ ನಾಲಿಗೆಯನ್ನು ಇಷ್ಟು ಉದ್ದವರೆಗೆ ಹಾಕಿ ಅವಳ ತಲೆಯನ್ನು ಕಡಿದು ಯಾವ ಸುದ್ದಿ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಚಂಡ ಪ್ರಚಂಡರು ಅಪ್ರತಿಮ ಶೂರರು ಮಡಿದ ವಾರ್ತೆಯನ್ನು ಚಂಡ ಪ್ರಚಂಡರು ಹೋದರೆ ನಮ್ಮಲ್ಲಿ ಪಟುಭಟರಿಗೆ ಕೊರತೆ ಇಲ್ಲ. ಇಲ್ಲ ಅಲ್ವೇ? ಇದ್ದಾರಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಇದೆ ಈಗ. ಅದಕ್ಕೆ ಒಂದು ಕೊರತೆ ಉಂಟಾ? ನಮ್ಮಲ್ಲಿ ಒಂದು ಎಷ್ಟು ಶೆಟ್ಟಿಗಾರರು ಇದ್ದಾರೆ ಈಗ? ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಈಗ? ಇರುವುದೆಲ್ಲ ಅವರೇ. ಒಂದು ಇಲ್ಲಿ ಸಹ ನಿಂತದ್ದು. ಎಂತದ್ದು ಅದು? ಶೆಟ್ಟಿಗಾರರು. ಶಕ್ತಿಗಾರರು. ನೀನು ಎಂತದ್ದೋ ಹೇಳಿ ಪುಣ್ಯಾತ್ಮ, ಏನೇನೋ ಮಾಡ್ತೀವಿ. ಹಾಗೆ ಎಲ್ಲ ನೋಡಿದ್ರೆ ನೀವು ಸಹ ಒಂದು ಮಹಾ ಶೆಟ್ಟಿಗಾರರಲ್ವಾ? ಮಹಾಶಕ್ತಿವಂತ, ಮಹಾಬಲ ಅಲ್ವೇ? ಹೌದು. ಇನ್ನು ಯಾರಿದ್ದಾರೆ ನಮ್ಮಲ್ಲಿ? ಅದಕ್ಕೆ ಬೇಕಾಗಿ ಈಗ ಇಬ್ಬರಿದ್ದಾರೆ. ಹೌದಾ? ಹೌದು. ಯಾರವರು? ಅವರು ಒಬ್ಬರು ಕರುವಾಳು ದೇರಣ್ಣ, ಮತ್ತೊಂದು ಉಜಿರೆ ಜಗ್ಗ. ಯಾರು? ಕರುವಾಳು ದೇರಣ್ಣ, ಕರಾಳ ವಕ್ರ, ಉಜಿರೆ ಜಗ್ಗ, ವಜ್ರಜಂಘ ಇಬ್ಬರಿದ್ದಾರೆ. ಸರಿ, ಅವರನ್ನೇ ಕರೆಸಬೇಕು. ಮದುವೆ ಆಗುವ ಕಾಲದಲ್ಲಿ ಯಶೋಮತಿಯ ಜೊತೆಗೆ ಬಳುವಳಿಯಾಗಿ ಬಂದವರು. ಆದ್ರೆ ಇಲ್ಲಿ ಬಂದ ಮೇಲೆ ಸರಿ ಮುದ್ದೆ, ಬೆನ್ನಿಗೆ ನಿದ್ದೆ, ನಿದ್ದೆಯಿಂದ ಎದ್ರೆ ಮುದ್ದೆ ಮತ್ತೆ ಅಲ್ವೇ? ಆ ನಿದ್ದೆಯಲ್ಲಿರುವ ಅವರನ್ನು
ಕಾರಣವೇನೆಂದು ತಿಳಿಸು. ತಿಳಿಸಿದ್ರೆ ಏನು? ವಜ್ರದಂಗನ ಪ್ರಣಾಮಗಳು. ನಿನ್ನ ಮೇಲೆ ನಿದ್ರೆಯಲ್ಲಿ ನಮ್ಮನ್ನು ಎಬ್ಬಿಸಿದ್ದೀರಿ. ನಿಮ್ಮ ಮುಖವನ್ನು ನೋಡುವಾಗ ಅದೇನೋ ಅನಾಹುತ ಸಂಭವಿಸಿ ಎಂದು ತೋರುತ್ತದೆ. ಅಪ್ಪಣೆಯಾಗಬೇಕು, ನಮ್ಮಿಂದ ಏನಾಗಬೇಕು. ತಡ ಮಾಡಬೇಡಿ, ಈಗಲೇ ನಂದಿನಿ ತೀರವನ್ನು ಸೇರಿಕೊಳ್ಳಿ. ಯಾದಕ್ಕಾಗಿ ಅಲ್ಲಿರುವಂತಹ ಹುಡುಗಿಯನ್ನು ಸಕಲಾರದಿಂದ ಮುಂದೆ ಮಿಕ್ಕ ಸಿಗದು, ಸಕಲಾರದಿಂದ ಮುಂದೆ ಮಿಕ್ಕ ಸಹದು. ನಮ್ಮ ಪ್ರಭುಗೆ ಆಗಾಗ ಕಾಣಿಸಿಕೊಂಡು ಮಾಯವಾಗುತ್ತೀರಿಯಾ? ಮುಂದೆ ಮೇಲೆ ಬಂದು ನಮ್ಮ ರಾಕ್ಷಸರನ್ನೆಲ್ಲ ಯಮಲೋಕ ಕಟ್ಟಿದ್ದೀಯಾ? ಬಂದವನು ವಜ್ರದಂಗ.
ಗೃಹದಿನಾರಿ ಕಣ್ಣೀರಿನ ಅಭಿಷೇಕದಿಂದ ಅರ್ಚಿಸುತ್ತ ಮಾಂಗಲ್ಯ ಭಾಗ್ಯ ಉಳಿಸಮ್ಮ ಜಗದಂಬ ಅಮರಾಮ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ ಜಗನ್ಮಾತೆ, ಇದು ನಿನ್ನ ಮಗಳಾಗಿರುವಂತಹ ಯಶೋಮತಿ ನಿನ್ನ ಪದತಳದಲ್ಲಿ ಬಿದ್ದು ಸೆರೆಗೊಟ್ಟಿ ಬೇಡುತ್ತಾ ಇದ್ದೇನಮ್ಮ. ನನ್ನ ಮೊರೆಯನ್ನು ಕೇಳಿ ನನ್ನ ಪತಿದೇವರನ್ನು ಬದುಕಿಸು, ನನ್ನ ಮಾಂಗಲ್ಯ ಭಾಗ್ಯವನ್ನು ರಕ್ಷಿಸಮ್ಮ, ರಕ್ಷಿಸು. ನನ್ನ ಮೊರೆಯನ್ನು ಕೇಳಲಾರೆಯ ತಾಯಿಯೇ, ನಿನ್ನ ಪತಿಯನ್ನು ನಾನು ರಕ್ಷಿಸಲಾರೆ ಎಂದು ಮುಖವನ್ನೇ ತಿರುಗಿ ಬಿಟ್ಟೆಯ, ಅಮಂಗಲವನ್ನೇ ಹಾಡಿದೆಯ, ಅಮಲಂಗಲವನ್ನೇ ಹಾಡಿದೆಯ. ಇಲ್ಲ, ನಾನು ನಿನ್ನನ್ನು ನನ್ನ ಪತಿದೇವರನ್ನು ಕೊಲ್ಲುವುದಕ್ಕೆ ಬಿಡಲಾರೆ. ನನ್ನ ಪತಿದೇವರನ್ನು ನಾನೇ ರಕ್ಷಿಸಬೇಕು. ಮಾಲಿನಿ, ಎಲ್ಲಿ ನನ್ನವರು? ಮೊಗೆಬಾಡಿತೇಕೆನ್ನೊಳ್ಳು ಸುರುವ ಯಾಕೆ ಮೊಗೆಬಾಡಿತೇಕೆನ್ನೊಳ್ಳು ಸುರುವ ನಿನ್ನ ನಗುವನ್ನ ಚೈತನ್ಯ ಕಳಿ ಜೀವದು ಸೇರುವ ಹೌದೇ? ಬಗೆದಿರ್ಪ ದೋಷವನರಸಿ ಅರಸಿ, ನೀ ಮರುಗಬೇಡ ಕ್ಷಮಿಸನು ಸೌಭಾಗ್ಯದ ರಸಿಯ ಅರಸಿಯ. ಓ ಎನ್ನ ಮೋಹದ ರಸಿ, ಏನು ಸ್ವಾಮಿ? ಯಾಕೆ ನಿನ್ನ ಮುಖ ಬಾಡಿ ಹೋಗಿದೆ? ನಗುಮುಖದಿಂದ ನನ್ನನ್ನು ಎದುರುಗೊಳ್ಳುತ್ತಿದ್ದಂತಹ ನೀನು ಈ ದಿನ ಪ್ರಾಣವಧನಲಾಗಿದ್ದೀಯ. ಸ್ವಾಮಿ, ಹಾ ನಗೆ ಇರುವುದು ಮೊಗದಲ್ಲಲ್ಲ, ಹಾ ಬಗೆಯಲ್ಲಿ, ಮನದಲ್ಲಿ. ಗೊತ್ತು ಯಶೋಮತಿ, ಆ, ಗೊತ್ತು ಚಿನ್ನ, ಹ್ಮ್, ನಿನಗೆ ನಾನು ಮೋಸ ಮಾಡಿದೆ. ಹಾ, ಪರನಾರಿಯನ್ನು ವರಿಸುವುದಕ್ಕಾಗಿ ಮನಸ್ಸು ಮಾಡಿದೆ ಎನ್ನುವುದಕ್ಕಾಗಿ ಖೇದ. ಆ, ಅರಸಿ, ಏನು? ಈ ಸಲಕ್ಕೆ ಒಮ್ಮೆಗೆ ಕ್ಷಮಿಸು. ಇನ್ನೆಂದೂ ನಾನು ಹಾಗೆ ಮಾಡುವುದಿಲ್ಲ. ಇದೋ ಇದೋ ನಿನ್ನ ಚೈತನ್ಯ ಕಳೆ, ನಿನ್ನ ನಗುಮೊಗ, ಈ ಅರುಣಾಸುರ ಸಾಮ್ರಾಜ್ಯದ ಅಸ್ಥಿಭಾರ, ಚೈತನ್ಯದ ಕಲೆ. ಹಾಗಾಗಿ ಯಶೋಮತಿ, ಈ ಸಲ ಒಮ್ಮೆಗೆ ಕ್ಷಮಿಸು. ಸ್ವಾಮಿ, ಹಾ, ನಿಮ್ಮಲ್ಲೊಂದು ಮಾತು ಕೇಳಲಿ ನಾನು. ಏನದು? ಸ್ವಾಮಿ, ಹಾ, ನಂದನವನದಲ್ಲಿರುವಂತಹ ಹೆಣ್ಣನ್ನು ಹಾ, ನಾನು ಮದುವೆಯಾಗಿ ಬರುತ್ತೇನೆ ಅಂತ ಹೇಳಿ ಹೋದವರಲ್ವೇ ನೀವು? ಸತ್ಯ. ಎಲ್ಲಿ ಸ್ವಾಮಿ ಆ ಹೆಣ್ಣು? ಬರಲಿಲ್ಲ. ಹಾ, ಬರ್ಲಿಲ್ವೇ? ಎಂತಹ ವಿಪರ್ಯಾಸ ನೋಡಿ. ಹಾ, ಸಾರ್ವಭೌಮ ನೀವು, ಮೂರು ಲೋಕಕ್ಕೆ ದೇವರು ನೀವು. ಹ್ಮ್. ನಿಮ್ಮ ಮಾತನ್ನು ಅವಳು ಮೀರಿ ನಿಂತಳೆ. ಚಿನ್ನ, ಏನು? ಯಶೋಮತಿ, ಆ, ನಿನಗೆ ಒಂದು ಸತ್ಯ ಸಂಗತಿಯನ್ನು ನಾನು ಹೇಳಬೇಕಾಗಿತ್ತು. ಈಗ ಹೇಳುತ್ತೇನೆ, ಕೇಳು. ಏನು? ನಂದನವನದಲ್ಲಿ ಕಾಣಿಸಿಕೊಂಡಂತಹ ಆಕೆ ಸುಂದರಿ ಸ್ತ್ರೀಯಲ್ಲ, ದಾನವ ಕುಲದ ಮೃತ್ಯು. ನಡನುಡುಗಿ ಬೀದಿಯಲ್ಲಿ ನುಡಿದಳು ತಡವರಿಸಿ ಜಗದಮೆ ದುಷ್ಟರ ಮಡುಗುವಳು ಘನ ಪಾಪ ಕಾರ್ಯವು ನಡೆದುದಕ್ಕೆ ಫಲವೀವಳು ದೃಢವಿದ ಕಟಾಯ ಅಕಟ ಸ್ವಾಮಿ, ಯಶೋಮತಿ, ಯಾರವಳು? ದೈತ್ಯ ಕುಲದ ಮೃತ್ಯು. ಅಲ್ಲ, ಹ್ಮ್. ಅವಳು ದೈತ್ಯ ಕುಲದ ಮೃತ್ಯುವಲ್ಲ ಸ್ವಾಮಿ, ಮತ್ತೆ ಶಿಷ್ಟ ಕುಲ ವರ್ಧಿನಿ ಅವಳು. ಹ, ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ, ಹ್ಮ್, ತಪ್ಪನ್ನೆಸಗಿರುವಂತಹ ನಮ್ಮನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಹ್ಮ್. ಧರೆಗಿಳಿದು ಬಂದಿರುವಂತಹ ಸಾಕ್ಷಾತ್ ಜಗನ್ಮಾತೆ ಆಕೆ, ಜಗನ್ಮಾತೆ. ಜಗನ್ಮಾತೆ. ಹೌದು ಹ್ಮ್, ಸ್ವಾಮಿ. ಹ, ಸ್ವಾಮಿ, ಹ್ಮ್. ನಿಮ್ಮಲ್ಲೊಂದು ವಿಚಾರವನ್ನು ಅರ್ಹಲೆ ನಾನು. ಏನು? ಹಲವು ಸಮಯಗಳಿಂದ ನನಗೆ ತಿಳಿದಂತಹ ವಿಚಾರವೊಂದನ್ನು ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಏನದು? ಎಂದೋ ಕೇಳಿದಂತಹ ವಿಚಾರ, ಹ, ಎಂದೋ ತಿಳಿದಂತಹ ವಿಚಾರವನ್ನು ಹ, ನಿಮ್ಮಲ್ಲಿ ನಾನು ಇದುವರೆಗೂ ಕೇಳಿದ್ದಿಲ್ಲ. ಕಾರಣ ಏನು ಗೊತ್ತೇ ಪತಿ? ಏನು? ಎಲ್ಲಿ ಆದರೂ ನಾನು ಕೇಳಿಬಿಟ್ರೆ ಹ್ಮ್, ಎಲ್ಲಿ ನನ್ನ ಪತಿದೇವನ ಅಭಿಮಾನಕ್ಕೆ ಭಂಗ ಉಂಟಾಗುತ್ತದೋ
ಎಲ್ಲಿ ವಿಚಾರವನ್ನು ತಿಳಿದು ನನ್ನ ಪತಿದೇವನ ಮುಖ ನಲುಗೆ ಹೋಗುವುದು ಎನ್ನುವ ಒಂದೇ ಕಾರಣಕ್ಕೆ ಬೇಕಾಗಿ ನಾನು ಕೇಳಿಲ್ಲ ಯಶೋಮತಿ, ಆದ್ರೆ ಇವತ್ತು ಕೇಳದೆ ಬೇರೆ ದಾರಿ ಇಲ್ಲ. ಏನು ಕೇಳಬೇಕಿದೆಯೋ ಅದನ್ನು ಕೇಳು, ನಿರ್ಭೀತಳಾಗು. ಸ್ವಾಮಿ, ಏನು? ನಿರ್ಜರಾರಣ್ಯವದ ಪ್ರದೇಶದಲ್ಲಿ ಅರಣ್ಯವಾಸಿಗಳಾಗಿರುವಂತಹ ಸನ್ಯಾಸಿಗಳನ್ನು, ಋಷಿಮುನಿಗಳನ್ನು ನೀವು ನಿರ್ದಾಕ್ಷಿಣ್ಯವಾಗಿ ಕೊಂದಿರಿ. ಸತ್ಯ. ಯಾಗ ಯಜನಾದಿಗಳು ತಪಸ್ಸನ್ನಾಚರಿಸುವವರನ್ನೆಲ್ಲ